ನಮಸ್ಕಾರ ಸ್ನೇಹಿತರೆ. ಒಂದು ವೇಳೆ 60 ವರ್ಷಗಳ ನಂತರವೂ ನಿಮ್ಮ ದೇಹವು ಕೆಲವು ವಿಶೇಷ ಸಂಕೇತಗಳನ್ನು ನೀಡುತ್ತಿದ್ದರೆ ಅದರ ಅರ್ಥವು ನೀವು ಸರಿಯಾಗಿದ್ದೀರಿ ಎಂದಷ್ಟೇ ಅಲ್ಲ. ಬದಲಿಗೆ ಅದರ ಅರ್ಥ ಏನೆಂದರೆ ನಿಮ್ಮ ವಯಸ್ಸು ಹೆಚ್ಚಾಗಿದೆ ಖಂಡಿತವಾಗಿಯೂ, ಆದರೆ ನಿಮ್ಮ ದೇಹವು ಒಳಗಿನಿಂದಲೂ ಇನ್ನೂ ಯುವಕನಂತೆ ಉಳಿದಿದೆ ಮತ್ತು ಇದೇ ಅಸತ್ಯವಾಗಿದೆ. ಯಾವುದನ್ನು ಬಹಳ ಕಡಿಮೆ ಜನರು ಅರ್ಥ ಮಾಡಿಕೊಳ್ಳುತ್ತಾರೆ. ಏಕೆಂದರೆ ನಮ್ಮಲ್ಲಿ ಹೆಚ್ಚಿನವರು ಆರೋಗ್ಯವನ್ನು ಕೇವಲ ವರದಿಗಳು ಮತ್ತು ಪರೀಕ್ಷೆಗಳೊಂದಿಗೆ ಸಂಪರ್ಕಿಸುತ್ತಾರೆ. ಆದರೆ ನಿಜವಾದ ಆರೋಗ್ಯವು ಪ್ರತಿದಿನ ನಮ್ಮ ದೇಹದ ಸಣ್ಣ ಸಣ್ಣ ಸಂಕೇತಗಳಲ್ಲಿ ಅಡಗಿದೆ. ಈ ಸಂಕೇತಗಳು ತುಂಬಾ ಸಾಮಾನ್ಯವಾಗಿರುತ್ತವೆ, ಆದ್ದರಿಂದ ನಾವು ಅವುಗಳನ್ನು ನಿರ್ಲಕ್ಷ್ಯ ಮಾಡುತ್ತೇವೆ ಮತ್ತು ಅರ್ಥ ಆಗುವಷ್ಟರಲ್ಲಿ ಬಹಳ ತಡವಾಗಿ ಹೋಗುತ್ತದೆ. ಈ ವಿಡಿಯೋದಲ್ಲಿ ನಾವು ಮಾತನಾಡಲಿದ್ದೇವೆ 6 ಅಂತಹ ಅತ್ಯಂತ ವಿಶೇಷ ಮತ್ತು ಕಡಿಮೆ ಕೇಳಿಸುವ ಸಂಕೇತಗಳ ಬಗ್ಗೆ. ಯಾವ್ಯಾವು 60 ವರ್ಷಗಳ ನಂತರವೂ ನಿಮ್ಮಲ್ಲಿದ್ದರೆ ಅದರ ನೇರ ಅರ್ಥ ಏನೆಂದರೆ ನಿಮ್ಮ ದೇಹ, ನಿಮ್ಮ ಮೆದುಳು ಮತ್ತು ನಿಮ್ಮ ಸಂಪೂರ್ಣ ಜೀವನ ವ್ಯವಸ್ಥೆ ಇನ್ನೂ ಬಹಳ ಉತ್ತಮ ಸ್ಥಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಮತ್ತು ಅತ್ಯಂತ ಆಸಕ್ತಿದಾಯಕ ವಿಷಯ ಏನೆಂದರೆ ಈ ಸಂಕೇತಗಳನ್ನು ನಾವು ಪ್ರತಿದಿನ ಅನುಭವಿಸುತ್ತೇವೆ, ಆದರೆ ಎಂದಿಗೂ ಅವುಗಳ ಅರ್ಥವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವುದಿಲ್ಲ. ಸ್ನೇಹಿತರೆ, ಹಾಗಿದ್ರೆ ಪ್ರಾರಂಭಿಸೋಣ. ಆ ಮೊದಲ ಸಂಕೇತದಿಂದ. ಯಾವುದು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮೊದಲ ಚಟುವಟಿಕೆಗಳಲ್ಲಿ ಅಡಗಿದೆ. ನಾವು ನಿದ್ರೆಯಿಂದ ಎದ್ದ ತಕ್ಷಣ ನಾವು ಯೋಚಿಸದೆ ಸಣ್ಣ ಸಣ್ಣ ಕೆಲಸಗಳನ್ನು ಮಾಡುತ್ತೇವೆ. ನೀರಿನ ಬಾಟಲ್ ಎತ್ತುವುದು, ಹಾಸಿಗೆ ತೆಗೆಯುವುದು, ಕುರ್ಚಿಯಿಂದ ನಿಂತುಕೊಳ್ಳುವುದು ಅಥವಾ ಬಾಗಿಲು ತೆರೆಯುವುದು, ಇವೆಲ್ಲವೂ ತುಂಬಾ ಸಾಮಾನ್ಯವಾಗಿ ಕಾಣುತ್ತವೆ. ಆದ್ದರಿಂದ ನಾವು ಅವುಗಳತ್ತ ಗಮನ ಕೊಡುವುದೇ ಇಲ್ಲ. ಆದರೆ ಇಲ್ಲಿಂದಲೇ ನಿಮ್ಮ ನಿಜವಾದ ಆರೋಗ್ಯದ ಕತೆ ಪ್ರಾರಂಭವಾಗುತ್ತದೆ. ಮೊದಲ ಮತ್ತು ಅತ್ಯಂತ ಮುಖ್ಯ ಸಂಕೇತವೆಂದರೆ ನಿಮ್ಮ ಕೈಗಳ ಹಿಡಿತದ ಬಲವು ಇನ್ನೂ ಉಳಿದಿರುವುದು. ನೀವು ಕೇಳಲು ಇದು ತುಂಬಾ ಸಾಮಾನ್ಯವಾಗಿ ಕಾಣುತ್ತದೆ, ಆದರೆ ಇದು ನಿಮ್ಮ ಸಂಪೂರ್ಣ ದೇಹದ ಶಕ್ತಿಯ ಆಳವಾದ ಸಂಕೇತವಾಗಿದೆ. ಒಂದು ವೇಳೆ 60 ವರ್ಷಗಳ ನಂತರವೂ ನೀವು ಸುಲಭವಾಗಿ ನೀರಿನ ಬಾಟಲ್ ತೆರೆಯುತ್ತೀರಿ, ಯಾವುದೇ ಸಹಾಯವಿಲ್ಲದೆ ತೊಟ್ಟಿ ಎತ್ತುತ್ತೀರಿ ಅಥವಾ ಯಾವುದೇ ವಸ್ತುವನ್ನು ಹಿಡಿದಾಗ ಕೈಗಳಲ್ಲಿ ನಡುಕ ಅನುಭವ ಆಗುವುದಿಲ್ಲವಾದರೆ ಇದು ಸಣ್ಣ ವಿಷಯವಲ್ಲ. ವಾಸ್ತವವಾಗಿ ಕೈ ಹಿಡಿತದ ಬಲವು ಕೇವಲ ಸ್ನಾಯುಗಳ ಶಕ್ತಿಯನ್ನು ತೋರಿಸುವುದಿಲ್ಲ, ಬದಲಿಗೆ ಇದು ನಿಮ್ಮ ನರಮಂಡಲ ಮತ್ತು ಮೆದುಳಿನ ನಡುವಿನ ಸಂಪರ್ಕದ ಬಲವನ್ನು ಸಹ ಪ್ರತಿಬಿಂಬಿಸುತ್ತದೆ. ನಿಮ್ಮ ಮೆದುಳು, ನರಗಳು ಮತ್ತು ಸ್ನಾಯುಗಳು ಸರಿಯಾದ ಸಮನ್ವಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೆ ಮಾತ್ರ ನಿಮ್ಮ ಹಿಡಿತ ಬಲವಾಗಿರುತ್ತದೆ. ಇದೇ ಕಾರಣದಿಂದಾಗಿ ಅನೇಕ ಸಂಶೋಧನೆಗಳಲ್ಲಿ ಕಂಡುಬಂದಿದೆ, ಯಾವುದೇ ಜನರ ಕೈ ಹಿಡಿತದ ಬಲವು ವಯಸ್ಸಿನೊಂದಿಗೆ ದುರ್ಬಲವಾಗುತ್ತಾ ಹೋದರೆ ಅವರಲ್ಲಿ ಹೃದಯ ಸಂಬಂಧಿತ ಸಮಸ್ಯೆಗಳ ಅಪಾಯವು ಹೆಚ್ಚಾಗುತ್ತದೆ. ಆದ್ದರಿಂದ ಒಂದು ವೇಳೆ ನಿಮ್ಮ ಹಿಡಿತ ಇನ್ನೂ ಬಲವಾಗಿದ್ದರೆ ಅದನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಇದು ನಿಮ್ಮ ದೇಹವು ಒಳಗಿನಿಂದ ಇನ್ನೂ ಸಕ್ರಿಯವಾಗಿದೆ, ಬಲವಾಗಿದೆ ಮತ್ತು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಂಬುದರ ಸಂಕೇತವಾಗಿದೆ. ಮತ್ತು ಬಹುಶಃ ಇದೇ ಕಾರಣದಿಂದಾಗಿ ಜನರು ನಿಮ್ಮೊಂದಿಗೆ ಕೈಕುಲುಕಿ ನಿಮ್ಮ ಹಿಡಿತ ಇನ್ನೂ ಯುವಕರಂತೆ ಇದೆ ಎಂದು ಹೇಳುತ್ತಾರೆ. ಈಗ ನಾವು ದೇಹದ ಶಕ್ತಿಯ ಬಗ್ಗೆ ಮಾತನಾಡಿದ್ದೇವೆ, ಹಾಗಾದರೆ ಈಗ ನಾವು ಆ ಭಾಗದ ಕಡೆಗೆ ಹೋಗೋಣ. ಯಾವುದು ನಮ್ಮ ಸಂಪೂರ್ಣ ಜೀವನದ ನಿಯಂತ್ರಣ ಕೇಂದ್ರವಾಗಿದೆ, ಅಂದರೆ ನಮ್ಮ ಮೆದುಳು. ಬಹಳಷ್ಟು ಬಾರಿ ನಾವು ಸಣ್ಣ ಸಣ್ಣ ವಿಷಯಗಳನ್ನು ಮರೆತು ಬಿಡುತ್ತೇವೆ ಮತ್ತು ನಗುತ್ತಾ ಈಗ ಮುಪ್ಪು ಬಂದಿದೆ ಎಂದು ಹೇಳುತ್ತೇವೆ. ಆದರೆ ಪ್ರತಿಯೊಂದು ವಸ್ತುವಿನ ಬಗ್ಗೆ ಮರೆತು ಬಿಡುವುದು ನಿಜವಾಗಿಯೂ ಮುಪ್ಪಿನ ಸಂಕೇತವೇ? ಖಂಡಿತವಾಗಿಯೂ ಇಲ್ಲ. ಎರಡನೇ ಮುಖ್ಯ ಸಂಕೇತವೆಂದರೆ ದೈನಂದಿನ ಜೀವನದಲ್ಲಿ ನಿಮ್ಮ ನೆನಪಿನ ಶಕ್ತಿ ನಿಮ್ಮೊಂದಿಗೆ ಇರುವುದು. 60 ವರ್ಷಗಳ ನಂತರ ಸಣ್ಣ ಪುಟ್ಟ ಮರೆವು, ಉದಾಹರಣೆಗೆ ನನ್ನ ಕನ್ನಡಕ ಎಲ್ಲಿ ಇಟ್ಟಿದ್ದೆ ಅಥವಾ ಯಾರಾದರೂ ಹೆಸರು ಸ್ವಲ್ಪ ಸಮಯದ ನಂತರ ನೆನಪಿಗೆ ಬರುವುದು ಸಂಪೂರ್ಣ ಸಾಮಾನ್ಯ ವಿಷಯ.
ಇದನ್ನು ವೈದ್ಯಕೀಯ ಭಾಷೆಯಲ್ಲಿ ಹಿರಿಯರ ಕ್ಷಣಗಳು ಎಂದು ಕರೆಯಲಾಗುತ್ತದೆ ಮತ್ತು ಇದರಲ್ಲಿ ಆತಂಕ ಪಡುವ ಅಗತ್ಯವಿಲ್ಲ. ಆದರೆ ನಿಜವಾದ ವ್ಯತ್ಯಾಸವನ್ನು ಇಲ್ಲಿ ಅರ್ಥ ಮಾಡಿಕೊಳ್ಳುವುದು ಬಹಳ ಅಗತ್ಯ. ಒಂದು ವೇಳೆ ನೀವು ನಿಮ್ಮ ದೈನಂದಿನ ದಿನಚರಿಯನ್ನು ಸುಲಭವಾಗಿ ನಿರ್ವಹಿಸುತ್ತಿದ್ದರೆ ಔಷಧಿಗಳ ಸಮಯ ನೆನಪಿರುತ್ತದೆ, ಮುಖ್ಯ ಕೆಲಸಗಳನ್ನು ಮರೆಯುವುದಿಲ್ಲ ಮತ್ತು ದಾರಿ ತಪ್ಪದೆ ನಿಮ್ಮ ಕೆಲಸಗಳನ್ನು ಪೂರ್ಣಗೊಳಿಸುತ್ತಿದ್ದರೆ ಇದು ಬಹಳ ಉತ್ತಮ ಸಂಕೇತವಾಗಿದೆ. ಇದರ ಅರ್ಥವೇನೆಂದರೆ ನಿಮ್ಮ ಮೆದುಳಿನ ಕೋಶಗಳು ಅಂದರೆ ನ್ಯೂರಾನ್ಗಳು ಇನ್ನೂ ಸಕ್ರಿಯವಾಗಿವೆ, ಬಲವಾಗಿವೆ ಮತ್ತು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಈ ಸಂಕೇತವು ನಿಮ್ಮನ್ನು ಮತಿಭ್ರಂಶ ಮತ್ತು ಅಲ್ಝೈಮರ್ನಂತಹ ಗಂಭೀರ ರೋಗಗಳಿಂದ ದೂರವಿರಿಸಲು ಸಹಾಯ ಮಾಡುತ್ತದೆ. ವಾಸ್ತವವಾಗಿ ಬಲವಾದ ಮೆದುಳಿನ ಅರ್ಥವು ಪ್ರತಿ ವಿಷಯವನ್ನು ನೆನಪಿಟ್ಟುಕೊಳ್ಳುವುದಲ್ಲ, ಬದಲಿಗೆ ಸರಿಯಾದ ವಿಷಯವನ್ನು ಸರಿಯಾದ ಸಮಯದಲ್ಲಿ ನೆನಪಿಟ್ಟುಕೊಳ್ಳುವುದು. ಒಂದು ವೇಳೆ ನೀವು ನಿಮ್ಮ ಹಳೆಯ ಅನುಭವಗಳನ್ನು ಸಂಯೋಜಿಸಿ ಹಂಚಿಕೊಳ್ಳಲು ಮತ್ತು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿದ್ದರೆ, ಸಂಭಾಷಣೆಯಲ್ಲಿ ಭಾಗವಹಿಸಲು ಸಾಧ್ಯವಾಗುತ್ತಿದ್ದರೆ ಮತ್ತು ನಿಮ್ಮ ನೆನಪುಗಳನ್ನು ಸ್ಪಷ್ಟವಾಗಿ ಪುನರಾವರ್ತಿಸಲು ಸಾಧ್ಯವಾಗುತ್ತಿದ್ದರೆ, ಇದು ನಿಮ್ಮ ಮಾನಸಿಕ ಆರೋಗ್ಯದ ಬಹಳ ದೊಡ್ಡ ಪುರಾವೆಯಾಗಿದೆ. ಈಗ ನಾವು ಮುಂದೆ 3ನೇ ಸಂಕೇತದ ಕಡೆಗೆ ಮುಂದುವರಿಯೋಣ. ಯಾವುದು ಎಷ್ಟು ವಿಚಿತ್ರವಾಗಿ ಕಾಣುತ್ತದೆಯೋ ಅಷ್ಟೇ ಮುಖ್ಯವೂ ಆಗಿದೆ ಮತ್ತು ಅದು ಸಣ್ಣ ಚಟುವಟಿಕೆಯಲ್ಲಿ ದೇಹದಿಂದ ಬೆವರು ಬರುವುದು. ನಮ್ಮಲ್ಲಿ ಹೆಚ್ಚಿನವರು ಬೆವರನ್ನು ತೊಂದರೆ ಎಂದು ಭಾವಿಸುತ್ತೇವೆ. ಬಿಸಿಲಿನಲ್ಲಿ ಬೆವರು ಬಂದರೆ ನಾವು ತಕ್ಷಣ ಫ್ಯಾನ್ ಅಥವಾ ಶೀತಲಕರಣ ಯಂತ್ರದತ್ತ ಓಡುತ್ತೇವೆ. ಆದರೆ 60 ವರ್ಷಗಳ ನಂತರ ಇದೇ ಬೆವರು ಬಹಳ ದೊಡ್ಡ ಆರೋಗ್ಯ ಸಂಕೇತವಾಗುತ್ತದೆ. ಒಂದು ವೇಳೆ ಸಣ್ಣ ನಡಿಗೆ ಮಾಡುವಾಗ, ಮನೆಯ ಕೆಲಸ ಮಾಡುವಾಗ ಅಥವಾ ಮೆಟ್ಟಿಲುಗಳನ್ನು ಹತ್ತುವಾಗ ನಿಮ್ಮ ದೇಹದಿಂದ ಬೆವರು ಬರುತ್ತಿದ್ದರೆ ಅದರ ಅರ್ಥವೆಂದರೆ ನಿಮ್ಮ ದೇಹವು ಇನ್ನೂ ಸಕ್ರಿಯವಾಗಿದೆ. ದೇಹವು ಇನ್ನೂ ತನ್ನ ತಾಪಮಾನವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸುತ್ತಿದೆ. ಇದು ಯಾವುದೇ ದೌರ್ಬಲ್ಯವಲ್ಲ, ಬದಲಿಗೆ ಒಂದು ಉತ್ತಮ ಸಾಮರ್ಥ್ಯವಾಗಿದೆ. ವಯಸ್ಸು ಹೆಚ್ಚಾದಂತೆ ದೇಹದ ಬೆವರು ಉತ್ಪಾದಿಸುವ ಗ್ರಂಥಿಗಳು ಕ್ರಮೇಣ ದುರ್ಬಲವಾಗಲು ಪ್ರಾರಂಭವಾಗುತ್ತವೆ. ಅನೇಕ ವಯೋವೃದ್ಧರಲ್ಲಿ ನೋಡಬಹುದು. ಯಾವುದೇ ಬಿಸಿಲಿನಲ್ಲಿಯೂ ಬೆವರು ಬರುವುದಿಲ್ಲ ಮತ್ತು ಇದು ಆತಂಕದ ವಿಷಯವಾಗಬಹುದು, ಏಕೆಂದರೆ ಅದರ ಅರ್ಥ ಏನೆಂದರೆ ದೇಹದ ತಂಪಾಗಿಸುವ ವ್ಯವಸ್ಥೆ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ಆದರೆ ಒಂದು ವೇಳೆ ನಿಮ್ಮ ದೇಹವು ಇನ್ನು ಚಟುವಟಿಕೆಯ ನಂತರ ಬೆವರು ಹೊರಹಾಕುತ್ತಿದ್ದರೆ ಇದು ಒಳ್ಳೆಯ ಸಂಕೇತವಾಗಿದೆ. ಯಾವುದು ನಿಮ್ಮ ವ್ಯವಸ್ಥೆಯು ಇನ್ನೂ ಜೀವಂತ ಮತ್ತು ಸಕ್ರಿಯವಾಗಿದೆ ಎಂದು. ನಿಮ್ಮ ಚರ್ಮದ ರಂಧ್ರಗಳು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಮತ್ತು ದೇಹವು ತನ್ನ ಒಳಗಿನ ತಾಪಮಾನವನ್ನು ಸಮತೋಲನದಲ್ಲಿಡಲು ತಿಳಿದಿದೆ. ಮತ್ತು ಅತ್ಯಂತ ಆಸಕ್ತಿದಾಯಕ ವಿಷಯ ಏನೆಂದರೆ ಬೆವರಿನೊಂದಿಗೆ ದೇಹದ ಕೆಲವು ವಿಷವಸ್ತುಗಳು ಹೊರಬರುತ್ತವೆ. ಇದರಿಂದಾಗಿ ದೇಹವು ಹಗುರ ಮತ್ತು ಸ್ವಚ್ಛವಾಗಿ ಅನುಭವಿಸುತ್ತದೆ. ಈಗ ನಾವು 4ನೇ ಸಂಕೇತದ ಕಡೆಗೆ ಹೋಗೋಣ. ಯಾವುದು ನೇರವಾಗಿ ನಿಮ್ಮ ದೇಹದ ನಮ್ಯತೆಗೆ ಸಂಬಂಧಿಸಿದೆ. 4ನೇ ಮುಖ್ಯ ಸಂಕೇತವೆಂದರೆ ದೇಹವು ಬೇಗನೆ ತೆರೆದುಕೊಳ್ಳುವುದು. 60 ವರ್ಷಗಳ ನಂತರ ಬೆಳಗ್ಗೆ ಎದ್ದ ತಕ್ಷಣ ದೇಹದಲ್ಲಿ ಸ್ವಲ್ಪ ಬಿಗಿತ ಅನುಭವಿಸುವುದು ಬಹಳ ಸಾಮಾನ್ಯ. ದೀರ್ಘಕಾಲ ಕುಳಿತುಕೊಂಡ ನಂತರವೂ ದೇಹವು ಸ್ವಲ್ಪ ಗಡುಸುತನವಾಗಿ ಅನುಭವವಾಗಬಹುದು. ಆದರೆ ನಿಜವಾದ ಆರೋಗ್ಯದ ಸಂಕೇತವು ಬಿಗಿತ ಆಗುತ್ತದೆಯೇ ಅಥವಾ ಇಲ್ಲವೇ ಎಂದಲ್ಲ, ಬದಲಿಗೆ ಅದು ಎಷ್ಟು ಬೇಗ ಕಡಿಮೆಯಾಗುತ್ತದೆ ಎಂದು. ಒಂದು ವೇಳೆ ನೀವು ಎದ್ದ ನಂತರ ಸ್ವಲ್ಪ ಹೊತ್ತು ನಡೆದರೆ ನಿಮ್ಮ ದೇಹವು ಮತ್ತೆ ಸಾಮಾನ್ಯವಾಗಿ ಅನುಭವಿಸಲು ಪ್ರಾರಂಭವಾಗುತ್ತಿದ್ದರೆ ಇದು ಬಹಳ ಉತ್ತಮ ಸಂಕೇತವಾಗಿದೆ. ಇದರ ಅರ್ಥವೆಂದರೆ ನಿಮ್ಮ ಕೀಲುಗಳಲ್ಲಿ ಇನ್ನೂ ನೈಸರ್ಗಿಕ ನಯಗೊಳ್ಳುವಿಕೆ ಇದೆ ಮತ್ತು ನಿಮ್ಮ ಸ್ನಾಯುಗಳು ನಮ್ಯವಾಗಿವೆ. ಆದರೆ ಒಂದು ವೇಳೆ ಬಿಗಿತ ದೀರ್ಘಕಾಲ ಉಳಿದಿದ್ದರೆ ಇದು ಗಮನ ಹರಿಸಬೇಕಾದ ವಿಷಯವಾಗಬಹುದು. ಅದೇ ರೀತಿ ಒಂದು ವೇಳೆ ದೇಹವು ಕೆಲವೇ ನಿಮಿಷಗಳಲ್ಲಿ ತೆರೆದುಕೊಳ್ಳುತ್ತಿದ್ದರೆ ಇದು ನಿಮ್ಮ ಚಲನಶೀಲತೆ ಇನ್ನೂ ಉತ್ತಮ ಸ್ಥಿತಿಯಲ್ಲಿದೆ ಎಂಬುದಕ್ಕೆ
ಪುರಾವೆಯಾಗಿದೆ. ಈಗ ನಾವು ಆ 2 ಅತ್ಯಂತ ಮುಖ್ಯ ಸಂಕೇತಗಳ ಕಡೆಗೆ ಬರುತ್ತೇವೆ. ಯಾವ್ಯಾವು ನೇರವಾಗಿ ನಿಮ್ಮ ಮನಸ್ಸು, ನಿಮ್ಮ ಸಂಬಂಧಗಳು ಮತ್ತು ನಿಮ್ಮ ಸಂಪೂರ್ಣ ಜೀವನ ಶೈಲಿಗೆ ಸಂಬಂಧಿಸಿವೆ. 5ನೇ ಸಂಕೇತವೆಂದರೆ ಜನರೊಂದಿಗೆ ಸಂಪರ್ಕಿಸುವ ಆಸೆ. ಒಂದು ವೇಳೆ 60 ವರ್ಷಗಳ ನಂತರವೂ ನಿಮಗೆ ಒಂಟಿಯಾಗಿ ಕುಳಿತುಕೊಳ್ಳುವುದು ಚೆನ್ನಾಗಿ ಕಾಣುವುದಿಲ್ಲ. ಒಂದು ವೇಳೆ ನಿಮಗೆ ಜನರೊಂದಿಗೆ ಮಾತನಾಡುವುದು, ನಗುವುದು, ಸ್ನೇಹಿತರನ್ನು ಭೇಟಿಯಾಗುವುದು ಅಥವಾ ಕುಟುಂಬದೊಂದಿಗೆ ಸಮಯ ಕಳೆಯುವುದು ಚೆನ್ನಾಗಿ ಕಾಣುತ್ತಿದ್ದರೆ ಇದು ಬಹಳ ದೊಡ್ಡ ಸಕಾರಾತ್ಮಕ ಸಂಕೇತವಾಗಿದೆ. ವಿಶ್ವದ ಅನೇಕ ದೀರ್ಘಾಯುಷ್ಯದ ಪ್ರದೇಶಗಳಲ್ಲಿ ಇದನ್ನು ನೋಡಲಾಗಿದೆ. ಯಾವುದೇ ಜನರು ಕೇವಲ ಆಹಾರ ಅಥವಾ ವ್ಯಾಯಾಮದ ಕಾರಣದಿಂದ ಅಲ್ಲ, ಬದಲಿಗೆ ತಮ್ಮ ಬಲವಾದ ಸಾಮಾಜಿಕ ಸಂಬಂಧಗಳ ಕಾರಣದಿಂದಾಗಿ ದೀರ್ಘ ಮತ್ತು ಆರೋಗ್ಯಕರ ಜೀವನ ನಡೆಸುತ್ತಾರೆ. ನೀವು ಜನರೊಂದಿಗೆ ಸಂಪರ್ಕಿಸಿದಾಗ ನಿಮ್ಮ ದೇಹದಲ್ಲಿ ಸಂತೋಷದ ಹಾರ್ಮೋನ್ಗಳು ಸಕ್ರಿಯವಾಗುತ್ತವೆ, ಒತ್ತಡ ಕಡಿಮೆಯಾಗುತ್ತದೆ ಮತ್ತು ಮೆದುಳು ಹಗೂರವಾಗಿ ಅನುಭವಿಸುತ್ತದೆ. ದೀರ್ಘಕಾಲದ ಒಂಟಿತನವು ದೇಹದ ಮೇಲೆ ಅಷ್ಟೇ ಕೆಟ್ಟ ಪರಿಣಾಮ ಬೀರಬಹುದು. ಎಷ್ಟು ಗಂಭೀರವಾದ ಅಭ್ಯಾಸವಾಗಿದೆಯೋ ಅಷ್ಟು. ಆದ್ದರಿಂದ ಒಂದು ವೇಳೆ ನಿಮ್ಮ ಮನಸ್ಸು ಜನರನ್ನು ಭೇಟಿಯಾಗುವ, ಸೇರುವ ಆಸೆ ಪಡುತ್ತಿದ್ದರೆ ಇದು ನಿಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಎರಡರ ಸಂಕೇತವಾಗಿದೆ. ಮತ್ತು ಈಗ ಈ ವಿಡಿಯೋದ ಅತ್ಯಂತ ವಿಶೇಷ ಮತ್ತು ಕೊನೆಯ ಹಂತದ ಕಡೆಗೆ ಬರುತ್ತೇವೆ. ಯಾವುದು ಹೆಚ್ಚಾಗಿ ಜನರ ದೃಷ್ಟಿಗೆ ಬೀಳುವುದಿಲ್ಲ, ಆದರೆ ಹೆಚ್ಚು ಸತ್ಯವನ್ನು ಹೇಳುತ್ತದೆ. 6ನೇ ಸಂಕೇತವೆಂದರೆ ಕಣ್ಣುಗಳ ಹೊಳಪು ಮತ್ತು ಚರ್ಮದಲ್ಲಿ ಚೈತನ್ಯ. ಒಂದು ವೇಳೆ ನಿಮ್ಮ ಕಣ್ಣುಗಳಲ್ಲಿ ಇನ್ನೂ ಸ್ಪಷ್ಟವಾದ ಹೊಳಪು ಇದೆ, ಒಂದು ವೇಳೆ ಕಣ್ಣುಗಳ ಬಿಳಿ ಭಾಗವು ಸ್ವಚ್ಛ ಮತ್ತು ಪ್ರಕಾಶಮಾನವಾಗಿ ಕಾಣುತ್ತಿದ್ದರೆ, ಮತ್ತು ಒಂದು ವೇಳೆ ನಿಮ್ಮ ಚರ್ಮವು ಹೆಚ್ಚು ಒಣಗಿದ, ನಿರ್ಜೀವವಾದ ಅಥವಾ ಆಯಾಸಗೊಂಡಂತೆ ಕಾಣುವುದಿಲ್ಲವಾದರೆ ಇದು ಬಹಳ ಬಲವಾದ ಸಂಕೇತವಾಗಿದೆ. ಯಾವುದು ನಿಮ್ಮ ದೇಹವು ಒಳಗಿನಿಂದ ಸಮತೋಲನದಲ್ಲಿದೆ ಎಂದು. ಕಣ್ಣುಗಳ ಹೊಳಪು ಸಾಮಾನ್ಯವಾಗಿ ನಿಮ್ಮ ಯಕೃತ್ತು ಮತ್ತು ನಿಮ್ಮ ರಕ್ತದ ಆರೋಗ್ಯ ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಂದು ತಿಳಿಸುತ್ತದೆ. ಮತ್ತೊಂದೆಡೆ ಚರ್ಮದಲ್ಲಿ ತೇವಾಂಶ ಮತ್ತು ನೈಸರ್ಗಿಕ ಹೊಳಪು, ಇದು ನಿಮ್ಮ ದೇಹವು ನೀರು ಮತ್ತು ಪೋಷಣೆಯನ್ನು ಸರಿಯಾದ ರೀತಿಯಲ್ಲಿ ಬಳಸುತ್ತಿದೆ ಎಂದು ಸಂಕೇತ ನೀಡುತ್ತದೆ. 60 ವರ್ಷಗಳ ನಂತರ ದೇಹದ ಈ ಸಾಮರ್ಥ್ಯವು ಕ್ರಮೇಣವಾಗಿ ಕಡಿಮೆಯಾಗಲು ಪ್ರಾರಂಭವಾಗುತ್ತದೆ. ಆದರೆ ಒಂದು ವೇಳೆ ಇದು ಇನ್ನೂ ಉಳಿದಿದ್ದರೆ ಅದರ ಅರ್ಥವೆಂದರೆ ನಿಮ್ಮ ದೇಹವು ಇನ್ನೂ ತನ್ನನ್ನು ಚೆನ್ನಾಗಿ ಸಂಭಾಳಿಸುತ್ತಿದೆ. ಹಾಗಾದ್ರೆ ಇದು ಆ 6 ವಿಶೇಷ ಸಂಕೇತಗಳಾಗಿದ್ದವು. ಯಾವ್ಯಾವು ನಿಮ್ಮ ಆರೋಗ್ಯವು ಇನ್ನೂ ಬಲವಾಗಿದೆ ಮತ್ತು ನಿಮ್ಮ ದೇಹವು ಒಳಗಿನಿಂದ ಸಮತೋಲನದಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಂದು ತಿಳಿಸುತ್ತವೆ. ಈಗ ನೀವು ನಿಮ್ಮನ್ನು ಒಂದು ಪ್ರಶ್ನೆ ಕೇಳಿಕೊಳ್ಳಿ. ಇವುಗಳಲ್ಲಿ ಎಷ್ಟು ಸಂಕೇತಗಳು ನಿಮ್ಮಲ್ಲಿವೆ? ಒಂದು ವೇಳೆ 3 ಸಹ ಇದ್ದರೆ ನೀವು ಉತ್ತಮ ಸ್ಥಿತಿಯಲ್ಲಿ ಇದ್ದೀರಿ. ಮತ್ತು ಒಂದು ವೇಳೆ ಎಲ್ಲ 6 ಇದ್ದರೆ ನೀವು ನಿಜವಾಗಿಯೂ ಒಂದು ಪ್ರೇರಣೆಯಾಗಿದ್ದೀರಿ. ಸ್ನೇಹಿತರೆ, ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ತಪ್ಪದೆ ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.